ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಜಾನುದು ಬರ್ಡೇ ಇದೆ ಅಲ್ವಾ, ಸೊ ಅದಕ್ಕೇ ನಮ್ಮ ಬಾವ ಒಂದು ಸರ್ಪ್ರೈಸ್ ಗಿಫ್ಟ್ನ ಅರೇಂಜ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಏನು ಸರ್ಪ್ರೈಸ್ ಗಿಫ್ಟ್ ಅನ್ನೋದನ್ನ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದು ಚೇತು ಅಣ್ಣ ನಮ್ಮ ಅಕ್ಕ ತಗೊಂಡಿರೋ ಗಿಫ್ಟ್. ಏನು ಅನ್ನೋದನ್ನ ಆಮೇಲೆ ತೋರಿಸ್ತೀವಿ. ಓ ಅಪ್ಪದು ಔಟ್ಫಿಟ್ ನೋಡಿ. ನಾನು ಅಪ್ಪು ಬ್ಲ್ಯಾಕ್ ಅದು ಗೊತ್ತು. ನಾನು ಸುಳ್ಳು ಸಾರಿನ ಕೇಳಲ್ಲ. ಯಾಕೆ ಗೊತ್ತಾ? ಆ್ಯಂಡ್ ನಾವಿವತ್ತು ಬಂದಿರೋದು ಗಾರ್ಡನ್ ಆಫ್ ಡ್ರೀಮ್ ಅನ್ನೋ ಒಂದು ಕೆಫೆಗೆ. ಇದಿರೋದು ಬನಶಂಕರಿಯಲ್ಲಿ. ಇದು 3 ಪ್ಲೇಸಸಲ್ಲಿದೆ ಬೆಂಗಳೂರಲ್ಲಿ. ರಾಜಾಜಿನಗರ್, ಬನಶಂಕರಿ ಮತ್ತು ಇನ್ನೊಂದು ಪ್ಲೇಸ್ ನಂಗೆ ಸರಿಯಾಗಿ ಗೊತ್ತಿಲ್ಲ. ಸೊ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ವಿ. ನನಗೆ ಇದನ್ನು ರೆಫರ್ ಮಾಡಿದ್ದು ಪೂಜಾ ಅಕ್ಕ ಅಂತ, ನಮ್ಮ ಅಕ್ಕ ಒಬ್ಬರಿದ್ದಾರೆ, ಅವ್ರು ರೆಫರ್ ಮಾಡಿದರು. ಸೊ ತುಂಬ ವರ್ತಿದೆ ಗೈಸ್. ಸೊ ಅಲ್ಲಿ ಮ್ಯೂಸಿಕ್ ಹಾಕಿದ್ರಿಂದ ಕಾಪಿರೈಟ್ ಕ್ಲೈಮ್ ಬೀಳುತ್ತೆ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿ ಕೆಲವೊಂದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀವಿ. ಅಪ್ಪು ಮತ್ತು ಅಮ್ಮ ಇಬ್ಬರೂ ಫೋಟೋಸ್ ತಗೋತಾಯಿದ್ರು. ನಾನು ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಅಪ್ಪು ಅಂತೂ ತುಂಬ ಕ್ಯೂಟಾಗಿ ಕಾಣಿಸಿದ್ದೆ ಸೂಟಲ್ಲಿ. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಅವನ್ನ ಯಾವತ್ತೂ ಈ ಥರ ನೋಡಿರಲಿಲ್ಲ ನಾನು, ಬಟ್ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೆ. ಆದರೆ ಒಂದು ಪುಟ್ಟ ಶೂಸ್ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಗೈಸ್. ಆ್ಯಂಡ್ ಈ GOD ಕೆಫೆಯಲ್ಲಿ ಅಂದರೆ ಗಾಡ್ ಕೆಫೆಯಲ್ಲಿ ಎಲ್ಲ ಥರದ ಒಂದು ಡೆಕೋರೇಷನು ಮಾಡಿಕೊಡ್ತಾರೆ, ಕಪಲ್ಸ್, ಫ್ಯಾಮಿಲಿ ಎಲ್ಲದಕ್ಕೂ. ಬಟ್ ಒಂದೊಂದಕ್ಕೆ ಒಂದೊಂದು ಪ್ರೈಸಸ್ ಇರುತ್ತೆ ಅಷ್ಟೇ, ಬಟ್ ವರ್ತಿದೆ ಗೈಸ್. ಆ್ಯಂಡ್ ನಾವು ಈ ಕೇಕ್ನ ಆರ್ಡರ್ ಕೊಟ್ಟು ಮಾಡಿಸಿದ್ದು RPC ಲೇಔಟಲ್ಲಿ ಒಂದು ಕೇಕ್ ಶಾಪ್ ಇದೆ, ಅದು ಹೆಸರು ನನಗೆ ಗೊತ್ತಿಲ್ಲ, ಅಲ್ಲಿ ಮಾಡಿಸಿದ್ದು ನಾವು. ಬಟ್ ಫೋಟೋದಲ್ಲಿ ಹೇಗಿದೆಯೋ ನಾವು ಹೇಗೆ ಹೇಳಿದ್ವೋ ಸೇಮ್ ಟು ಸೇಮ್ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಎಲ್ಲೂ ಹೆಚ್ಚು ಕಮ್ಮಿ ಆಗಿರೋ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎವ್ರಿ ಇಯರ್ ನಮ್ಮ ಬಾವ ಅದೇ ಥರನೇ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ರು, ಬಟ್ ಆಗ್ತಾ ಇರಲಿಲ್ಲ. ಬಟ್ ಈ ಸಲ ಅಚ್ಚು ಈ ಥರ ಮಾಡಿಸೋಣ ಅಂತ ಹೇಳಿದರು. ಆಮೇಲೆ ನನ್ನ ತಮ್ಮ ನಮ್ಮ ಬಾವ ಇಬ್ಬರೂ ಹೋಗಿ ಹೇಳಿದ್ರು ಇದೇ ಥರನೇ ಬೇಕು ಅಂತ. ಬಟ್ ಕೇಕ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಗೈಸ್. ಫೋಟೋದಲ್ಲಿ ಹೇಗಿತ್ತೋ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನನಗೆ ಹೇಳಿ, ನಾನು ಅವರ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಹೇಳ್ತೀನಿ. ಆ್ಯಂಡ್ ನನ್ನ ತಮ್ಮ ಹೇಳ್ತಿದ್ದ, ಒಂದು ಡೈಲಾಗ್ ಹೇಳ್ತೀನಿ, ಆ ಥರ ನೀವು ಹೇಳಿ, ಅದಕ್ಕೆ ನೀನು ಈ ಥರ ರಿಯಾಕ್ಟ್ ಮಾಡು ಅಂತ ಅವರಿಬ್ರಿಗೂ ಹೇಳ್ಕೊಡ್ತಿದ್ದ. ಅದಕ್ಕೆ ನಮ್ಮ ಬಾವ ನಮ್ಮ ಅಕ್ಕ ಇಬ್ಬರೂ ಬೇಡ ಬೇಡ ಅಂತ ನಗ್ತಾಯಿದ್ರು, ಕಾಮಿಡಿ ಆಗಿದೆ ಅಂತ ಹೇಳ್ತಾಯಿದ್ರು. ಆಮೇಲೆ ಅವನು ಅಷ್ಟಕ್ಕೂ ಇಲ್ಲ ಚೆನ್ನಾಗಿ ಬರುತ್ತೆ, ರೀಲ್ಸಲ್ಲಿ ಅಪ್ಲೋಡ್ ಮಾಡೋಣ, ಹೇಳು ಅಂತ ಫೋರ್ಸ್ ಮಾಡ್ತಿದ್ದ. ಆಯ್ತು ನೀವೇ ಕೇಳಿಸ್ಕೊಳ್ಳಿ ಏನದು ಡೈಲಾಗ್ ಅನ್ನೋದು, ತುಂಬ ಕ್ಯೂಟಾಗಿದೆ. ಬಟ್ ಅಲ್ಲಿ ಮ್ಯೂಸಿಕ್ ಹಾಕಿದ್ರಿಂದ ನಾವು ಮಾತಾಡಿದ್ದೇನು ಅಲ್ಲಿ ಹಾಕೋದಕ್ಕಾಗಿಲ್ಲ ವೀಡಿಯೋದಲ್ಲಿ, ಬಿಕಾಸ್ ಕಾಪಿರೈಟ್ ಕ್ಲೈಮ್ ಬೀಳುತ್ತೆ ಅಂತ. ಅದಕ್ಕೂ ಸ್ವಲ್ಪ ಬೇಜಾರಾಯಿತು. ಅಪ್ಪಗೆ ಸ್ವಲ್ಪ ಹುಷಾರಿರಲಿಲ್ಲ, ಅಂದರೆ ಮೊನ್ನೆಯಿಂದನೂ ಹುಷಾರಿರಲಿಲ್ಲ ಅವನಿಗೆ. ಬಟ್ ಅವಳ ಬಡೆ ತುಂಬಾ ಅಪ್ಸೆಟ್ ಆಗಿದೆ. ಆದ್ರೂ ಪಾಪ ಆಟ ಆಡ್ತಿದ್ದ ಸ್ವಲ್ಪ. ಅಪ್ಪಗೆ ಹುಷಾರಿಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇಲ್ಲಾಂದರೆ ಎಷ್ಟು ಖುಷಿಯಾಗಿ ಓಡಾಡ್ಕೊಂಡಿದ್ದ ನೋಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಸೂಟಲ್ಲಿ ಅವನು. ಆ್ಯಂಡ್ ನಾವೆಲ್ಲರೂ ರೇಗಿಸ್ತಾ ಇದ್ವಿ, ಯಾಕಂದರೆ ಅಲ್ಲಿ ಕರಿಮಣಿ ಮಾಲೀಕನೇನಲ್ಲ ಅನ್ನೋ ಸಾಂಗ್ ಬರ್ತಾಯಿತ್ತು. ಸೊ ಅದನ್ನು ಹಾಕೋಣ ಅಂತ ಅಂದ್ಕೊಂಡ್ರೆ ಮ್ಯೂಸಿಕ್ ಇದೆ ಗೈಸ್, ಅದೇ ದೊಡ್ಡ ಪ್ರಾಬ್ಲಮ್ ಆಗಿದ್ದು ನಮಗೆ. ಇಲ್ಲಾಂದರೆ ವ್ಲಾಗಲ್ಲಿ ನಾವು ಏನೇನು ಮಾತಾಡಿದ್ವಿ, ಎಷ್ಟೆಷ್ಟು ತರಲೆ ಮಾಡಿದ್ವಿ ಅನ್ನೋದೆಲ್ಲ ಗೊತ್ತಾಗ್ತಿತ್ತು. ಅಪ್ಪು ನೋಡಿ ಹೇಗೆ ನೋಡ್ತವನೆ. ನಮ್ಮ ಬಾಬಾ ಏನು ಗಿಫ್ಟ್ ಕೊಡ್ತಿದ್ದಾರೆ ಗೊತ್ತಾ ಗೈಸ್? ಗೊತ್ತಾಗುತ್ತೆ ವೆಯ್ಟ್ ಮಾಡಿ. ಹಾಗೆ
ಆ್ಯಂಡ್ 1 2 3 ಚದಾ ಬ್ರಾಸ್ಲೆಟ್ ಮಾಡಿಸಿದ್ರು ಅವಳಿಗೋಸ್ಕರ. ಗೋಲ್ಡ್ ಬ್ರಾಸ್ಲೆಟು ತುಂಬ ಕ್ಯೂಟಾಗಿತ್ತು ಬ್ರಾಸ್ಲೆಟು. ನಾನು ನಿಮಗೆ ಅದನ್ನು ಫೋಟೋ ಅಂತೂ ಹಿಡ್ಕೊಂಡಿಲ್ಲ, ಬಟ್ ಝೂಮಲ್ಲಿ ತೋರಿಸ್ತೀನಿ. ನನ್ನ ತಮ್ಮ ಅವಳ ಇನ್ನೊಂದ್ಸಲಿ ನಾನು ರೀಲ್ಸ್ ಮಾಡ್ತೀನಿ ಕ್ಯಾಮ್ರಾದಲ್ಲಿ, ಮತ್ತು ಇನ್ನೊಂದ್ಸಲಿ ಓಪನ್ ಮಾಡಿ ಎಕ್ಸ್ಪ್ರೆಷನ್ ಕೊಡು ಅಂತ ಹೇಳ್ತಿದ್ದ. ನಾನು ಅದಕ್ಕೆ ರೇಗಿಸ್ತಿದ್ದೆ. ಆ ಎಕ್ಸೈಟ್ಮೆಂಟು ಹೊಂಟೋಯ್ತು, ಮತ್ತು ಇನ್ನೇನಕ್ಕೆ ಇವಾಗ ಹೇಳ್ತಿದ್ದೆ ಅಂತ ಅವನಿಗೆ ರೇಗಿಸ್ತಿದ್ದೆ. ಇದೇ ನಮ್ಗಳ ಮಧ್ಯೆ ಆಗಿದ್ದು ಕಾನ್ವರ್ಸೇಷನ್ನು. ನಾನು ವಾಯ್ಸ್ ಓವರಲ್ಲಿ ಕೊಡ್ತಾಯಿದ್ದೀನಿ ಅಷ್ಟೇ. ಸಂಜು ಬಳೆ ಬಳೆ ಬ್ಯಾಂಕ್ ಸಾರಿ ಬ್ರೇಸ್ಲೆಟ್ ಅಪ್ಪಗೆ ತಿನ್ಸಿ. ಏನು ಮಾಡಿ ನನ್ನ ಮಗ ಇಷ್ಟು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತವನೆ. ಐ ಅಪ್ಪ ಬಂಗಾರಿ ವಿಡಿಯೋ ಮಾಡ್ತಿದ್ಯಾ? ಆ್ಯಂಡ್ ಎವ್ರಿ ಸ್ಲಾಟಲ್ಲೂ 2 to 3 hours ಇರುತ್ತೆ ಟೈಮಿಂಗ್ಸು. ನಾವು ಮಾರ್ನಿಂಗೇ ನೋಡಿದ್ವಿ, ಬಟ್ ಮಾರ್ನಿಂಗ್ ಸಿಗಲಿಲ್ಲ. ನೈಟ್ 8 ಗಂಟೆಗೆ ಸಿಕ್ತು. 8 to 10 ಅಂತ ಹೇಳಿದರು. ಸೊ ನಾವು ಹೋಗೋ ಅಷ್ಟರಲ್ಲೇ 8, 15, 20, 30 ಏನೋ ಆಗಿತ್ತು ಅಂತ ಅಂದ್ಕೊತೀನಿ. ನಾವೇನು ಮಾಡಿದೋ ವಿಜಯನಗರ ಕಡೆಯಿಂದ ಹೋಗಲಿಲ್ಲ, ಬಟ್ ನಾವು ಸುತ್ತಾಡ್ಕೊಂಡು ಹೋಗಿದ್ರಿಂದ ಟೈಮ್ ಅಲ್ಲೇ ಆಗೋಯಿತು. ಸರಿ ಏನು ಮಾಡೋದಕ್ಕಾಗುತ್ತೆ ಅಂದ್ಬಿಟ್ಟು ನಾವಲ್ಲಿ ಹೋಗೋ ಅಷ್ಟರಲ್ಲೇ 8:30 ಆಗೋಯಿತು. ಅಲ್ಲಿ ಇನ್ನೊಂದು ಏನಂದರೆ ಸಾಂಗ್ಸ್ ಹಾಕೊಳ್ಳೋ ಆಪ್ಷನ್ನು ನಮಗೆ ಇತ್ತು. ಸಾಂಗ್ಸ್ ಆದರೂ ಹಾಕ್ಕೋಬೋದು, ಇಲ್ಲ ಮೂವಿ ಏನು ಬೇಕಾದರೂ ನೋಡ್ಬೋದು. ಆ್ಯಂಡ್ ಊಟಗಳು ಕೂಡ ಅಲ್ಲಿರುತ್ತೆ, ಮೆನ್ಯೂ ಇರುತ್ತೆ, ಆರ್ಡರ್ ಮಾಡ್ಕೊಳ್ಬೋದು. ಆ್ಯಂಡ್ ಕೇಕ್ ಕೂಡ ಅಲ್ಲೇ ಇರುತ್ತೆ. ನನಗೆ ನಮ್ಮ ಅಕ್ಕ ಹೇಳಿದ್ದು, ಪೂಜಾ ಅಕ್ಕ ಹೇಳಿದರು ಅಲ್ಲೇ ತೊಗೊಳ್ಬೋದು ಅಚ್ಚು, ಬಟ್ ಕಾಸ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ನಾನು ನಮ್ಮ ಭಾವಂಗೆ ಹೇಳಿರಲಿಲ್ಲ. ನಾವೇನು ಮಾಡಿದ್ವಿ, ಇದೇ ಥರನೇ ಕೇಕ್ ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಮನೆ ಹತ್ರನೇ ರೆಡಿ ಮಾಡಿಸ್ಕೊಂಡು ಕೇಕ್ನ ತೊಗೊಂಡು ಹೋಗಿದ್ದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ. ಒಂದೊಂದು ರೂಮಲ್ಲೂ ಒಂದೊಂದು ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಗೈಸ್. ಆ್ಯಂಡ್ ಚೇತು ಅಣ್ಣ ಅಕ್ಕನಿಗೆ ಅವಳು ಟೆಡಿಬೇರ್ ಬೇಕು ಅಂತ ಕೇಳಿದ್ಲು ಅಂದ್ಬಿಟ್ಟು ಟೆಡಿಬೇರ್ ತಂದುಕೊಟ್ಟಿದ್ರು. ಒಂದು ಕ್ಯೂಟಾಗಿ ಪಿಂಕ್ ಕಲರ್ ಒಂದು ಟೆಡಿಬೇರ್ ತಂದುಕೊಟ್ಟಿದ್ರು. ಅವಳಿಗೆ ಟೆಡಿಬೇರ್ ಅಂದರೆ ತುಂಬಾ ಇಷ್ಟ ಅಂತ ಟೆಡಿಬೇರ್ ತಂದುಕೊಟ್ಟಿದ್ರು. ಎಷ್ಟು ಖುಷಿಯಾಗಿದ್ದಾಳೆ ನೋಡಿ. ಅವಳು ಹೇಳ್ತಾ ಇದ್ಲು, ಅಪ್ಪು ಟೆಡಿಬೇರ್ ಅಂತ. ನಾನು ರಿಗಿಸ್ತಿದ್ದೆ ಅದು ನಮ್ಮನೆಗೆ ತೊಗೊಂಡು ಹೋಗ್ತೀನಿ ಅಂತ. ಬಿಕಾಸ್ ಅವಳು ಯಾವುದೇ ಟೆಡಿಬೇರ್ ತಂದರೂ ನಾನು ತೊಗೊಂಡು ಹೋಗ್ಬಿಡ್ತೀನಿ. ನನಗೆ ಅಷ್ಟು ಗೊಂಬೆಗಳಂದರೆ ತುಂಬಾ ಇಷ್ಟ ನನಗೆ. ಸೊ ಅವಳು ಅದಕ್ಕೆ ಕೊಡಲ್ಲ ಅಂತ ಹೇಳ್ತಾ ಇದ್ಲು. ಆ್ಯಂಡ್ ನಾನು ಅಪ್ಪಗೆ ಹೇಳ್ತಾಯಿದ್ದೆ, ಅಪ್ಪಮ್ಮ ಹಾಯ್ ಮಾಡು ಅಂತ ಅಂದರೆ ಅವನಿಲ್ಲ ನಾನು ಮಾಡಲ್ಲ ಅಂತಿದ್ದ. ಬಿಕಾಸ್ ಅವ್ನಿಗೆ ಹುಷಾರಿಲ್ಲದೆ ಇರೋದ್ರಿಂದ ಸಿಕ್ಕಾಬಟ್ಟೆ ಅಪ್ಸೆಟ್ ಆಗಿದ್ದ. ಅದು ಅಲ್ಲದೆ ಅಳ್ತಾ ಇದ್ದ ಅವನು, ಯಾಕಂದರೆ ಅಷ್ಟು ಕ್ರೌಡಲ್ಲಿ ಅವ್ನಿಗೆ ಇರೋಕ್ಕಾಗಲಿಲ್ಲ. ಅದು ಸುಸ್ತು ಬೇರೆ ಬೀಳ್ತಿದ್ನಲ್ಲ, ಸೊ ಆ ಸೂಟಲ್ಲಿ ಆಗಲಿಲ್ಲ ಅವನಿಗೆ. ಆ್ಯಂಡ್ ಕಾಲ ಮೇಲೆ ಕಾಲು ಹಾಕೋ ಫೋಟೋಶೂಟ್ ಮಾಡ್ತೀವಿ ಅಂತ ಹರ್ಷ ಹೇಳ್ತಾ ಇದ್ದ, ಬಟ್ ಅವನ ಕೈಲಿ ಅದೂ ಆಗಲಿಲ್ಲ. ಅದು ಎಷ್ಟು ಒಳ್ಳೆ ಲಡ್ಡು ಥರ ಕಾಣಿಸ್ತವನೆ ಅಂದರೆ ಅಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ. ಅವ್ನ ಕೈಲಿ ಹಾಕ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಬರ್ತೀನಿ ಅಂತ ನನ್ನ ಹತ್ರ ನನಗೆ ಹೇಳ್ತಿದ್ದ, ಬಟ್ ನಾನು ಫೋಟೋಶೂಟ್ ಮಾಡಿಸ್ಕೊಂಬಗ್ನೆ ಆಮೇಲೆ ಬರುವಂತೆ ಅಂತ ಹೇಳ್ತಿದ್ದೆ. ಆದ್ರೂ ನೋಡಿ ಎಷ್ಟು ಕ್ಯೂಟಾಗಿ ಹಾಕ್ಕೋತಿದ್ದಾನೆ ಕಾಲನ್ನ. ಅವ್ರು ಮುಂದೆ ತೊಗೊಂಡ್ಕೊಂಡ್ರು ಸದ್ಯಕ್ಕೆ ಅವನಿಲ್ಲ ಅಂತ ಹಿಂದೆನೇ ಹೋಗಿ ಕೂತ್ಕೊತಾನೆ ನೋಡಿ. ಬರ್ತೀನಿ ಅಂತ ಹೇಳ್ತವನೆ ನನ್ನ ಹತ್ರ. ಆ್ಯಂಡ್ ಆಮೇಲೆ ತೋರಿಸ್ತಾಯಿದ್ರು, ಈ ಥರ ಹಾಕ್ಕೋಬೇಕು ಮಗನೇ ಅನ್ನೋದಕ್ಕೆ ಕೊನೆಗೂ ಅವ್ನ ಕೈಲಿ ಹಾಕ್ಕೊಳಕ್ಕಾಗಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಫೋಟೋಶೂಟ್ ಮಾಡಿಸಿದ್ವಿ. ಅಷ್ಟರಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ಹಿಂಸೆ ತಡೆಯೋದಕ್ಕಾಗಲಿಲ್ಲ, ಅಷ್ಟು ಜ್ವರ ಬೇರೆ ಇದ್ದಿದ್ದರಿಂದ ಸ್ವಲ್ಪ ಸುಸ್ತಾಗ್ತಿತ್ತು. ಆ್ಯಂಡ್ ನಮ್ಮ ಬಾಬಾ ಫ್ಲವರ್ ಇಟ್ಕೊಂಡು ಪ್ರಪೋಸ್ ಮಾಡ್ತಾಯಿದ್ರು. ಹಾಗೆ ಒಂದು ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ಫೋಟೋಸ್ ಹಿಡಿತಾಯಿದ್ರು ಎಲ್ಲರೂ. ಒಟ್ಟಿನಲ್ಲಿ ಎಲ್ಲನೂ ತುಂಬಾ ಎಂಜಾಯ್ ಮಾಡಿದ್ವಿ ಗೈಸ್. ನಾವಂತೂ ಹೋಗೋಷ್ಟರಲ್ಲಿ 8:30 ಆಯಿತು, 8:30, 9:30. ಆ್ಯಂಡ್ ಅದೇ ಜಾಸ್ತಿ ಆಯಿತು ಅಂತ ಅಂದ್ಕೊಂಡ್ವಿ, ಬಟ್ ಪರವಾಗಿಲ್ಲ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು. ನಮ್ಮ ಭಾವ ನಮ್ಮ ಅಕ್ಕನ ಎತ್ಕೊಂಡಿದ್ರು ಅಂದ್ಬಿಟ್ಟು ನಮ್ಮ ಅಪ್ಪು ಅಳ್ತಾ ಇದ್ದ. ಅವನಿಗೆ ಯಾರನ್ನೂ ಮುಟ್ಬಾರ್ದು, ನಾನು ಯಾರು ಮುಟ್ಬಾರ್ದು, ಅವಳನ್ನೂ ಯಾರು ಮುಟ್ಬಾರ್ದು, ಹಾಗೆ ನಮ್ಮ ಭಾವನೂ ಯಾರು ಮುಟ್ಬಾರ್ದು, ಆ್ಯಂಡ್ ನಮ್ಮ ಲೈಕನ್ನು ಯಾರು ಮುಟ್ಬಾರ್ದು. ಅದಕ್ಕೆ ಅಳ್ತಾ ಇದ್ದ, ಬಿಡು ಅಂತ ಅಳ್ತಿದ್ದ. ಅದ್ರದ್ದು ಕ್ಲಿಪ್ಸ್ ತೊಗೊಂಡಿದ್ದೆ ನಾನು, ಬಟ್ ಅಷ್ಟೊಂದು ತೊಗೊಂಡಿರಲಿಲ್ಲ. ಅವನ್ನ ಹುಷಾರಿಲ್ಲದೆ ಇದರಿಂದ ಜಾಸ್ತಿ ತೋರಿಸ್ಬಾರ್ದು ಅಂತ. ಮೇ ಬಿ ಈ ಕ್ಲಿಪ್ಪಲ್ಲಿ ಇದೆ ಅಂತ ಅಂದ್ಕೊತೀನಿ ಅವನು ಅಳ್ತಾ ಇದ್ದಿದ್ದು. ಬಿಡು ಅಂತ ಅವ್ರ ಅಪ್ಪಾಜಿಗೆ ಹೇಳ್ತಿದ್ದ. ನಮ್ಮ ಭಾವ ಅವಳಿಗೆ ಸರ್ಪ್ರೈಸ್ ಕೊಡ್ತಾರೆ. ಅದು ಇದೇ ಫಸ್ಟ್ ಟೈಮು. ತುಂಬ ಎಮೋಷ್ನಲ್ ಆದಳು ಅವಳು. ಅವಳಿಗೆ ಆ್ಯಕ್ಚುಲಿ ಈ ಥರ ಡೆಕೋರೇಷನ್ ಎಲ್ಲ ಮಾಡ್ಸೋದು ನನಗೆ ತುಂಬಾ ಇಷ್ಟ. ಬಟ್ ನಮ್ಮ ಭಾವಂಗೆ ಅದು ತುಂಬ ಸಿಂಪಲ್, ಅವ್ರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಸೊ ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ನನಗೆ ಹೇಳಿದರು. ಬಟ್ ನನಗೆ ಫಸ್ಟ್ ಥಾಟ್ ಬಂದಿದ್ದೆ ಗಾಡ್ ಕೆಫೆ. ಸೊ ಅದಕ್ಕೆ ನಾನು ಅವ್ರಿಗೆ ಅದನ್ನು ರೆಫರ್ ಮಾಡಿದೆ. ಇದರಲ್ಲಿ ನೋಡಿ ಚೆನ್ನಾಗಿರುತ್ತೆ ಅಂತ ಆನ್ಲೈನಲ್ಲೇ ಸ್ಲಾಟ್ ಎಲ್ಲ ಬುಕ್ ಮಾಡ್ಕೊಂಡ್ವಿ. ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಆ್ಯಂಡ್ ಇಷ್ಟ ಆಯಿತು ನಮಗೆ. ಕೆಳಗಡೆ ಫಾಗ್ ಬರ್ತಿತ್ತು, ಮತ್ತು
ಡೆಕೋರೇಷನ್ಸ್ ಆಗಿರ್ಬೋದು ಪ್ರತಿಯೊಂದು ಪರ್ಫೆಕ್ಟಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಗೈಸ್, ತುಂಬ ಇಷ್ಟ ಆಯಿತು ನಮಗೆ. ಸೊ ಎಸ್ ಗೈಸ್, ಫೈನಲಿ ಇವಾಗ ಗಾರ್ಡನ್ ಆಫ್ ಡ್ರೀಮ್ಸ್ ಅನಿಸುತ್ತೆ ಇದು ಬ್ಯಾಂಗ್ಳೂರಲ್ಲಿರೋದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸಂಜೋಣ ಆಟೋ ಓಡಿಸ್ತಾರೆ ಈಗ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಹಾಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಬರಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಗುಡ್ ನೈಟ್, ಬಾಯ್.